ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಇಂದು ಹುಕ್ಕೇರಿಯಲ್ಲಿ ಕೇಂದ್ರ ಮಂತ್ರಿ ಅಮಿತ್ ಶಾ ಶವಯಾತ್ರೆ ಮಾಡುವ ಮೂಲಕ ದಲಿತ ಯುವಕರು ಮುಖಂಡರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ವರೆಗೆ ಪ್ರತಿಭಟನಾ ರ್ಯಾಲಿ ಮಾಡಿದ್ರು. ಬಸವೇಶ್ವರ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ಅವರ ಶವಯಾತ್ರೆಯನ್ನು ಮಾಡುವ ಮೂಲಕ ಶವಯಾತ್ರೆ ವೇಳೆ ಯುವಕರು ಉಗಿದು ಅಮಿತ್ ಶಾ ಶವಯಾತ್ರೆ ಪ್ರಕೃತಿ ದಹನ ಮಾಡಿದ್ರು. ವತಿಯಿಂದ ಹಮ್ಮಿಕೊಂಡಂತ ಈ ಒಂದು ರ್ಯಾಲಿಯ ಉದ್ದೇಶ ಅಂದ್ರೆ ದಿನ 17/2/2024 ಸಂಸತ್ತಿನಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅವರು ನೀಡಿರ್ತಕ್ಕಂಥ ಒಂದು ಹೇಳಿಕೆಯನ್ನ ನಾವು ಪ್ರತಿಭಟನೆಯನ್ನ ಕೊಂಡಿದ್ದೀವಿ. ಏನಪ್ಪಾ ವಿಷಯ ಅನ್ಕೊಂಡು ಜನಸಾಮಾನ್ಯ ಹಳ್ಳಿಯಲ್ಲಿ ಓದದೇ ಇರ್ತಕ್ಕಂಥಗೆ ಗೊತ್ತೇ ನನ್ನ ಅನುಕೂಲಕ್ಕೆ ಯಾವ ವ್ಯಕ್ತಿ ಆಗ್ತಾ ಇದ್ದಾನೋ ಅಥವಾ ಅನುಕೂಲನ ಯಾರು ಕೊಡ್ತಾ ಇದ್ದಾರೋ ಅವರನ್ನು ನಾವು ದೇವರಂತ ಬಡ್ಡಿಂದ ನಂಬ್ಕೊಂಡು ಬಂದೀವಿ. ಇವತ್ತು ನಾವು ಪೂಜಿಸ್ತಾ ಇದ್ದೀವಿ ಅಂದಾಗ ಭಾರತ ದೇಶವನ್ನು ಆಳ್ತಕ್ಕಂಥ ಬ್ರಿಟಿಷ್ ಹೋದ ನಂತರ ನಮ್ಮ ಭಾರತ ಯಾವ ನಿಟ್ಟಿನಲ್ಲಿ ಬೇಕು ಅನ್ನೋ ಒಂದು ಧರ್ಮಗಳನ್ನು ನೀಡಿದೆ ಯಾರಾದ್ರೆ ಅಂಬೇಡ್ಕರ್ ಬಾಬಾ ಮಾತ್ರ. ಅಂತಹ ವ್ಯಕ್ತಿಗೆ ಅಂತ ಅತಿ ಆಧಾರ ಆತನಿರ್ತಕ್ಕಂಥ ಸಂವಿಧಾನ ಆದ್ರಿಂದ ಯಾವ ಹೆಜ್ಜೆಯಿಂದ ಅಮಿತ್ ಶಾ ಗೃಹ ಮಂತ್ರಿ ಆಗಿದ್ದಾನೋ ಅಂತಹ ದೇವರನ್ನೇ ದೇವರಂತ ಪರಿಗಣಿಸಬೇಡ್ರಿ, ಅವನಿಗೆ ದೇವರನ್ನ ಜಪಿಸ್ರಿ ಅಂತ ಹೇಳಿ ಅಂತ ಮೂರ್ಖ ಅಂತ ಇಲ್ಲಿ ಕಂಡು ಬರ್ತಾ ಇದೆ. ಇಂತಹ ಒಬ್ಬ ಮೂರ್ಖನಿಗೆ ಸಂಸತ್ತಿನಲ್ಲಿ ಗೃಹ ಮಂತ್ರಿ ಸ್ಥಾನವನ್ನು ಕೊಟ್ಟು ನಿಮ್ಮೆಲ್ಲರ ಖೇದನೆಯ ಸಂಗತಿಯಾಗಿದೆ. ಆ ಕಾರಣ ಅವ್ರು ಮಾತಾಡಿದಂತ ಒಂದು ತುಂಬಾ ಖಂಡಿತ ಅವರನ್ನ ಗಡಿಪಾರು ಮಾಡುವ ನಿಟ್ಟಿನಲ್ಲಿ ಈ ಯುವಕ ಸಂಘ ಹಮ್ಮಿಕೊಂಡಂತ ಒಂದು ನಮ್ಮೆಲ್ಲರ ಮೂಲಕ ಕೇಂದ್ರಕ್ಕೆ ಕಳಿಸಬೇಕಾಗಿದೆ ಮತ್ತು ಅಮಿತ್ ಶಾ ಅವರು ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸಬೇಕು. ಯಾಕಂದ್ರೆ ಭಾರತದ ಸಂವಿಧಾನವನ್ನ ಅಂದ್ರೆ ಧರ್ಮ ಗ್ರಂಥವನ್ನು ಸ್ಥಾಪಿಸಿರ್ತಕ್ಕಂಥ ದೇವರಾಗಿರ್ತ ಅಂಬೇಡ್ಕರ್ ಅವರಿಗೆ ಮಾತನಾಡುತ್ತಾ ಅಂದರೆ ಒಬ್ಬ ಯಾವ ರೀತಿಯಾಗಿ ಮಾತಾಡಬಾರದು, ಆ ರೀತಿಯಾಗಿ ಇವರ ಒಂದು ರೀತಿಯನ್ನ ತಾವು ತಿದ್ದುಕೊಂಡು ಸರಿಯಾದ ದೇಶವನ್ನ ಸಾಗಿಸಲು ಸಂವಿಧಾನ ಬರತಕ್ಕಂಥ ವ್ಯಕ್ತಿಗೆ ಸೂಕ್ತವಾದ ಒಂದು ಅರ್ಹತೆಯನ್ನು ನಿಮ್ಮೊಂದಿಗೆ ತಪ್ಪಿಕೊಂಡು ಸಾರ್ವಜನಿಕವಾಗಿ ಯಾಚಂತ ಈ ಡಾಕ್ಟರ್ BR ಅಂಬೇಡ್ಕರ್ ನಗರ್ ಹುಕ್ಕೇರಿ ಅವರಿಂದ ಪ್ರತಿಭಟನಾ ರ್ಯಾಲಿ. ಈ ಪ್ರತಿಭಟನೆಯ ಉದ್ದೇಶ ಕೇಂದ್ರ ಗೃಹ ಮಂತ್ರಿಯಾದಂಥ ಅಮಿತ್ ಶಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಇವತ್ತು ಅಂಬೇಡ್ಕರ್ ಎಂಬ ಶಬ್ದವು ಫ್ಯಾಷನ್ ಆಗಿ ಹೋಗಿದೆ. ಅದನ್ನು ಬಿಟ್ಕೊಂಡು ದೇವರನ್ನು ಸ್ಮರಿಸಿಕೊಂಡ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳುವ ಹೇಳಿಕೆಯನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ. ಯಾಕೆಂದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಹೇಗೆ ಆಯ್ಕೆಯಾದೆ, ನಾನು ಹೇಗೆ ಗೃಹ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅನ್ನೋ ಅರಿವು ಕೂಡ ಆ ಅಜ್ಞಾನಿಗೆ ಮೊನ್ನೆ ನಡೆದಂಥ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಗೃಹ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವಮಾನ ಮಾಡಿದ್ದಾರೆ, ಆ ಅವಮಾನವನ್ನು ಇವತ್ತು ನಾವು ಹುಕ್ಕೇರಿಯಲ್ಲಿ ಪ್ರತಿಭಟನೆ ಮುಖಾಂತರ ಅಮಿತ್ ಶಾ ಅನ್ನು ಈ ದೇಶದಿಂದ ಗಡಿ ಮಾಡಬೇಕು, ಆಮೇಲೆ ಸುಮೋಟೋ ಕೇಸ್ ಹಾಕಬೇಕು. ಅಷ್ಟೇ ಅಲ್ಲದೆ ದ್ರೋಹದ ಪಟ್ಟವನ್ನು ಅಮಿತ್ ಶಾಗೆ ಕಟ್ಟಿ ಅದರ ಮೇಲೆ ಕ್ರಮವನ್ನು ಕೈಗೊಳ್ಳುವ ಈ ವಿವಿಧ ದಲಿತ ಸಂಘಟನೆ ಪರ ನಾವು ಇವತ್ತು ಆಹಾರ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಅಶ್ಮಿ, ಈ ದೇಶದ ಒಬ್ಬರು ಉಸಿರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಮೇಲೆ ಈ ದೇಶ ನಡೀತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂತ ಮೇಲೆ ಈ ದೇಶದ ಪ್ರಧಾನಿ ಇರ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಅಂಬೇಡ್ಕರ್ ಬರೆದಂತ ಸಂವಿಧಾನ ಮೇಲೆ ಇವತ್ತು ಈ ಅಮಿತ್ ಶಾ ಗೃಹ ಇದ್ದಾನೆ ಅಂತ ಮರಿಬಾರ್ದು. ಈಗಾಗಲೇ ಇದ್ದಾರೆ, ನಾನು ಪ್ರಧಾನಮಂತ್ರಿ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮುಖಾಂತರ ಈಗಾಗಲೇ ಮೋದಿ ಅವರು ಹೇಳಿದ್ದಾರೆ. ಆದ್ರೂ ಸಹ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಬರಬೇಕು ಅನ್ನೋ ಒಂದು ಹುನ್ನಾರವನ್ನು ಇಟ್ಟುಕೊಂಡು ಈ ರೀತಿ ಪದೇ ಆಗಲಿ ಬಾಬಾ ಸಾಹೇಬ್ ಸಂವಿಧಾನಕ್ಕಾಗಲಿ ಬಾಬಾ ಸಾಹೇಬ್
ಜನಗಳಲ್ಲಿ ಅವಮಾನ ಮಾಡಿಕೊಂಡಿದ್ದಾರೆ. ಇದು ನಾವು ಸಹಿಸುವುದಿಲ್ಲ. ಬರುವುದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ನಾವು ಇವತ್ತು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು ಭಾಗಿಯಾಗಿದ್ದರು. ನಾಶಿರ್ ಸುತಾರ್, ಟಿವಿ 20 ಕನ್ನಡ ನ್ಯೂಸ್, ಹುಕ್ಕೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.